ಪೇಂಟ್ಸ್ ಇದೆ ಇಲ್ಲಿ. ವೆರಿ ಎಕ್ಸ್ಪೆನ್ಸಿವ್ ಬ್ರಷಸ್, ಸುಮ್ಮನೆ ಹೇಳ್ತಾ ಇದ್ದೀನಿ, ಎಕ್ಸ್ಪೆನ್ಸಿವ್ ಬ್ರಷಸ್ ಏನಲ್ಲ. ಎಲ್ಲರಿಗೂ ಶಾಲಿನಿ ಆದಿತ್ಯ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶಾಲಿನಿ ಅಂತ, ಇದು ನನ್ನ ಬ್ಲಾಗ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನಲ್ಲಿ ನನ್ನ ಹಾಬಿ ರೂಮ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಅದು ಸ್ಟೋರ್ ರೂಮ್ ಆಗಿತ್ತು, ಆಲ್ಮೋಸ್ಟ್ ಲೈಕ್ ಸ್ಟೋರ್ ರೂಮ್ ಥರನೇ ಇತ್ತು. ಈಗ ಆಲ್ಮೋಸ್ಟ್ ಕನ್ವರ್ಟ್ ಮಾಡಿದ್ದೀನಿ ಹಾಬಿ ರೂಮ್ ಥರ, ಅದರ ಟೂರ್ ತೋರಿಸ್ತಾ ಇದ್ದೀನಿ. ಆಸ್ ವೆಲ್ ಆಸ್ ಇವತ್ತು ಒಂದು ಮುಂಚೆನೂ ಹೇಳಿದೆ ನಾನು, ಕಪಲ್ ಆಫ್ ಟೈಮ್ಸ್ ಹೇಳಿದ್ದೀನಿ ನಾನು, ಎಲ್ಲರೂ ಏನಾದರೂ ಒಂದು ಹಾಬಿ ಇಟ್ಕೋಬೇಕು. ಎಸ್ಪೆಷಲಿ ಓಲ್ಡ್ ಏಜ್ ಅಲ್ಲಿ ಏನಾದರೂ ಒಂದು ಹಾಬಿನೇ ನಮಗೆ ಒಂಥರ ಮೋಟಿವೇಶನ್ ಅನಿಸುತ್ತೆ. ಸೊ ಒಂದು ಹಾಬಿ ಅನ್ನೋದು ಇರಲೇಬೇಕು ನಮ್ಮ ಲೈಫ್ನಲ್ಲಿ, ತುಂಬಾ ಉಪಯೋಗ ಆಗುತ್ತೆ. ಏನಾದರೂ ಇರ್ಬೋದು, ಫಿಟ್ನೆಸ್ ಬಗ್ಗೆ ಅಥವಾ ಟ್ರಾವೆಲಿಂಗ್ ಇರ್ಬೋದು ಹಾಬಿ. ನನ್ನ ಡ್ರಾಯಿಂಗ್ ಆ್ಯಂಡ್ ಆರ್ಟ್ ಒಂದೇ ಅಂತ ಅಲ್ಲ, ಬೇಕಾದಷ್ಟು ಹಾಬೀಸ್ ಇದೆ. ನಿಮ್ಗೆ ಏನು ಇಷ್ಟ ಆ ಹಾಬಿನ ನೀವು ಅಳವಡಿಸ್ಕೊಳ್ಳಿ ನಿಮ್ಮ ಲೈಫ್ನಲ್ಲಿ ಆ್ಯಂಡ್ ಪಾರ್ಟ್ ಆಫ್ ಯುವರ್ ಲೈಫ್ ಮಾಡ್ಕೊಳ್ಳಿ. ಸೊ ಅದು ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಲಾಂಗ್ ರನ್ನಲ್ಲಿ ನೀವು ನನ್ನನ್ನು ಡೆಫಿನೆಟ್ಲಿ ಥ್ಯಾಂಕ್ ಮಾಡ್ತೀರಾ. ಇನ್ನೂ ಶುರು ಮಾಡಿಲ್ಲ ಯಾವುದೋ ಹಾಬಿ ಅಂತ ಅಂದರೆ ಇವತ್ತಿಂದಾನೇ ನೀವು ಶುರು ಮಾಡ್ಬೋದು. ಅದು ಟೂ ಲೇಟ್ ಆ ಥರ ಏನೂ ಇಲ್ಲ. ಯಾವಾಗ ಬೇಕಾದ್ರೂ ನಿಮ್ಮ ಹಾಬಿನ ಶುರು ಮಾಡ್ಕೋಬೋದು, ಏನಾದರೂ ಒಂದು ಇಟ್ಕೋಬೋದು. ಈವನ್ ಗಾರ್ಡನಿಂಗ್ ಯಾವುದಾದ್ರೂ ಆಯಿತು. ನಿಮಗೆ ಯಾವುದು ತುಂಬ ಇಷ್ಟ, ನಿಮಗೆ ಯಾವುದೇ ಕ್ಯಾಟಗರಿ ಏನೇ ಇಷ್ಟ ಇರಲಿ ಅದನ್ನು ನೀವು ಹಾಬಿಯಾಗಿ ಇಟ್ಕೋಬೋದು. ಸೊ ಇವಾಗ ಹೋಗಿ ನಾನು ರೂಮ್ ಟೂರ್ ತೋರಿಸ್ತೀನಿ. ನಾನು ಈಚ್ ಆ್ಯಂಡ್ ಎವ್ರಿ ಪಾರ್ಟ್ನ ಏನೆಲ್ಲ ಇಟ್ಕೊಂಡಿದ್ದೀನಿ, ನನ್ನ ಆರ್ಟ್ ಸಪ್ಲೈಸ್ ಎಲ್ಲರೂ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ವಾಲ್ನ ನಾನು ಪೇಂಟು ಸಹ ಮಾಡಿದ್ದೀನಿ, ಅದನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಹೋಗೋಣಂತೆ ರೂಮ್ ಟೂರಿಗೆ. ಸೊ ವೆಲ್ಕಮ್ ಟು ಮೈ ಹಾಬಿ ರೂಮ್. ಫಸ್ಟಿಗೆ ನಾನು ಈ ವಿಂಡೋಯಿಂದನೇ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಕಂಪ್ಲೀಟ್ ರೌಂಡ್ ಈ ಥರ ತೋರಿಸ್ಬಿಡ್ತೀನಿ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕಾರ್ನರಲ್ಲಿ ನಾನು ಏನು ಇಟ್ಟಿದ್ದೀನಿ ಎಲ್ಲ ಸಪ್ಲೈಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಫಸ್ಟಿಗೆ ನಾನು ಇಲ್ಲಿ ಜಸ್ಟ್ ಪೆನ್ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಇದು ಯೂಶ್ವಲಿ ಮಂಡಲಾಸ್ ಮಾಡೋದಕ್ಕೆ ಯೂಸ್ ಮಾಡೋ ಅಂಥ ಪೆನ್ ಸಪ್ಲೈಸ್ ಇವೆಲ್ಲ ಇಟ್ಟಿದ್ದೀನಿ. ಎಲ್ಲ ಏನೇನು ಮಾಡಬೇಕು ನೆಕ್ಸ್ಟ್ ಪ್ರಾಜೆಕ್ಟ್ ಇತ್ತು ಅವೆಲ್ಲ ನಾನು ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಹಾಬಿ ರೂಮ್ ಅಂತ ಜಸ್ಟ್ ಹಾಗೆ ಬರೆದಿದ್ದೀನಿ ಒಂದು ಪ್ಲ್ಯಾಂಕ್ ಮೇಲೆ. ಆ್ಯಂಡ್ ಈ ಟೇಬಲ್ ಆಲ್ರೆಡಿ ಹಳೇದಿತ್ತು, ಆ ಟೇಬಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಶ್ಲೋಕ್ ಇದರಲ್ಲೇ ಓದ್ಕೊಳ್ತಾ ಇದ್ದೀನಿ, ಶ್ಲೋಕಿನ ರೂಮಲ್ಲಿತ್ತು. ಆ್ಯಂಡ್ ಈ ಪಾರ್ಟಲ್ಲಿ ಆ್ಯಕ್ಚುಲಿ ಒಂದು ಇದು ಲ್ಯಾಮಿನೇಟ್ ಉಳ್ಕೊಂಡ್ಬಿಟ್ಟಿತ್ತು, ಅವರು ಬಿಟ್ಟು ಹೋಗಿಬಿಟ್ಟಿದ್ರು. ಸೊ ನಾನು ಅದನ್ನ ಈಗ ಇಟ್ಟು ಒಳಗಡೆ ಎಲ್ಲನೂ ನಾನು ಪ್ಲೈವುಡ್ ಇರ್ಬೋದು, ಎಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನಾದರೂ ಮಾಡಬೇಕು ಅಂದರೆ ಅದಕ್ಕೆಲ್ಲ ನಾನು ಇಲ್ಲಿ ಇಟ್ಟಿದ್ದೀನಿ. ಸೊ ಅದನ್ನು ಕಾಣಿಸ್ಬಾರ್ದು, ಅದು ಧೂಳು ಹೋಗಬಾರ್ದು ಅಂತ ಆ ಥರ ಮಾಡಿದ್ದೀನಿ. ಆ್ಯಂಡ್ ದೆನ್ ಈ ಕಡೆ ಸೈಡ್ ಒಂದು ಸ್ಟೋರೇಜ್ ಬಾಕ್ಸ್ ಇದೆ. ಸ್ಟೋರೇಜ್ ಬಾಕ್ಸ್ನಲ್ಲೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಸಪ್ಲೈಸ್ ಇದೆ ನಂದು. ಇದರೊಳಗಡೆ ನಾನು ಉಲ್ಲನ್ ಇಟ್ಟಿದ್ದೀನಿ, ಡಿಫ್ರೆಂಟ್ ಉಲ್ಲನ್ಸ್ ಇರ್ಬೋದು. ಆ್ಯಂಡ್ ಈ ವುಡನ್ನಿಂದೆಲ್ಲ ಇದೆ, ಇವೆಲ್ಲ ನಾನು ಸ್ವಲ್ಪ ಪಾಲಿಷ್ ಮಾಡಿ ಗಾರ್ಡನ್ ಮೇಕ್ ಓವರ್ ಆರ್ ಬಾಲ್ಕನಿ ಮೇಕ್ ಓವರ್ ಮಾಡ್ತಾ ಇದ್ದೀನಿ. ಒಂದು ಆಲ್ರೆಡಿ ಒಂದು ಪ್ಲ್ಯಾನ್ ಇದೆ, ಆ ಟೈಮ್ನಲ್ಲಿ ನಾನು ಯೂಸ್ ಮಾಡ್ಕೊಳ್ತೀನಿ ಇದನ್ನು. ಸೊ ಡೆಫಿನೆಟ್ಲಿ ಸ್ಟೇ ಟ್ಯೂನ್ಡ್. ಅದಾದಮೇಲೆ ಇಲ್ಲಿ ಇದು MDF ಬೋರ್ಡ್ ಅಂತ ಹೇಳ್ತಾರೆ ಇದಕ್ಕೆ. ಆ್ಯಂಡ್ ಸಮ್ ಎಲ್ಲ ರ್ಯಾಂಡಮ್, ಇದು ನೀವು ನೋಡಿದ್ರಲ್ಲ ಇದೊಂದು ಉಳ್ಕೊಂಡಿದೆ, ಇದನ್ನು ಸಹ ಯಾವಾಗಾದರೂ ತೋರಿಸ್ತೀನಿ. ಆ್ಯಂಡ್ ಈ ಬಾಕ್ಸ್ನಲ್ಲಿ ಏನಿದೆ, ಓಕೆ, ಈ ಬಾಕ್ಸ್ನಲ್ಲಿ ಎಲ್ಲ ನಂದು ಮಾಸ್ಕಿಂಗ್ ಟೇಪ್. ಯೂಶ್ವಲಿ ಮಾಸ್ಕಿಂಗ್ ಟೇಪ್ ಏನಕ್ಕೆ ಯೂಸ್ ಮಾಡ್ತೀವಿ ಗೊತ್ತಾ? ಪೇಪರ್ ಮೇಲೆ ಪೇಂಟ್ ಮಾಡಿದಾಗ ಸೈಡ್ನಲ್ಲಿ ಹಿಂಗೆ ಹಾಕ್ಕೊಳ್ತೀವಿ. ಆ್ಯಂಡ್ ತೆಗೆದಾಗ ಅದು ನೀಟಾಗಿರುತ್ತೆ, ಅಲ್ಲಿ ಆ ಕಡೆ ಸೈಡಲ್ಲಿ ಎಲ್ಲನೂ ಪೇಂಟ್ ಹೋಗಿರಲ್ಲ. ಅದಕ್ಕೋಸ್ಕರ ಡಿಫ್ರೆಂಟ್ ಸೈಜ್ ಮಾಸ್ಕಿಂಗ್ ಟೇಪ್ಸ್ ಎಲ್ಲ ಇದೆ. ಇದು ಸದ್ಯಕ್ಕಂತೂ ಆರ್ಟ್ ಕ್ಲಾಸ್ ಶುರು ಮಾಡೋದಿಲ್ಲ ನಾನು ಇವಾಗ, ಬಿಕಾಸ್ ಟೈಮ್ ಆಗೋದಿಲ್ಲ. ಆ್ಯಂಡ್ ಶ್ಲೋಕಿಗೆ ಕಾನ್ಸಂಟ್ರೇಟ್ ನಾನು ತುಂಬ ಮಾಡಬೇಕು ಇವಾಗ. ಅವ್ನು ದೊಡ್ಡವನಾಗ್ತಾ ಇದ್ದಾನೆ, ಅವ್ನ ಪ್ರಾಜೆಕ್ಟ್ ವರ್ಕ್ಸ್ ಇರ್ಬೋದು, ತುಂಬ ಇರುತ್ತೆ. ಅದರಿಂದ ಆರ್ಟ್ ಕ್ಲಾಸಸ್ ಮಾಡೋಕ್ಕಾಗಲ್ಲ. ನೋಡ್ತಾ ಇರ್ಬೋದು ಈ ಥರ ತುಂಬ ಇದೆ. ಇಲ್ಲಿ ಸದ್ಯಕ್ಕೆ ಈಗ ರೀಸೆಂಟಾಗಿ ಏನು ಮಾಡಿರೋದೆಲ್ಲ ಬುಕ್ಸ್ ಇಟ್ಟಿದ್ದೀನಿ ಅಷ್ಟೇ, ಲಾಸ್ಟ್ 2 ಇಯರ್ಸಿಂದ ಆ ಬುಕ್ಸ್ನ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ದೆನ್ ಇಲ್ಲಿ ನಮ್ಮದು ಡಿವೈಡರ್ ಮಾಡಿದ್ದೀವಲ್ಲ ನಾವು, ಅದೊಂದಿಷ್ಟು ಉಳ್ಕೊಂಡಿತ್ತು. ಇದರಲ್ಲಿ ಏನಾದರೂ ಮಾಡಬೇಕು ಪ್ರಾಜೆಕ್ಟ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಏನಾದರೂ ಪ್ರಾಜೆಕ್ಟ್ ಮಾಡೋಕ್ಕೆ ಅಂತ ಇಲ್ಲಿಲ್ಲ. ಇದು ಅಮೆಝಾನಲ್ಲಿ ತೊಗೊಂಡಿರೋಂಥ ಬಾಕ್ಸ್. ತುಂಬ ಮುಂಚೆ ತೊಗೊಂಡಿದ್ದೆ, ಯೂಸೇ ಮಾಡಿರಲಿಲ್ಲ ನಾನು. ಆ್ಯಂಡ್ ಇವಾಗ ಯೂಸ್ ಆಯಿತು. ಇದರಲ್ಲೂ ಸಹ ಏನೇನಿದೆ ತೋರಿಸಿ. ಆ್ಯಂಡ್ ಅವೆಲ್ಲ ನನ್ನ ಜ್ಯುವೆಲ್ರಿ ಮೇಕಿಂಗಿಂದು, ಪೂರ ಸಪ್ಲೈಸ್ ಜ್ಯುವೆಲ್ರಿ ಮೇಕಿಂಗಿಂದು. ನಾನು ತುಂಬ ಇಷ್ಟ ಜ್ಯುವೆಲ್ರಿ ಮೇಕಿಂಗ್ ಅಂದರೆ. ನಾನು ಗಿಫ್ಟ್ಸ್ ಕೊಡೋದು, ನನ್ನ ಫ್ರೆಂಡ್ಸ್ ಬಂದರೆ
ಎಲ್ಲರಿಗೂ ನಾನು ಜ್ಯುವೆಲ್ರಿನೇ ಮಾಡಿಕೊಡೋದು. ಆ್ಯಂಡ್ ದೆನ್ ಇದರೊಳಗಡೆ ಫಸ್ಟ್ ಇದರೊಳಗೆ ಗ್ಲೂಗನ್ ಇದೆ, ಹಾಟ್ ಗ್ಲೂಗನ್. ನೀವು ನೋಡ್ತಾ ಇರ್ಬೋದು, ಇದೇನೇ ಸಿಂಪಲ್ ಸಪ್ಲೈಸ್. ನಾನು ಯಾವುದೇ ಥರದ ಫ್ಯಾನ್ಸಿ ಸಪ್ಲೈಸ್ ಅಥವಾ ಏನೂ ಇಲ್ಲ ನನ್ನ ಹತ್ರ. ಸಿಂಪಲ್ ಆಗಿರೋವಂಥ ಬೇಸಿಕ್ ಸಪ್ಲೈಸೇ ಇರೋದು. ಆ್ಯಂಡ್ ಶ್ಲೋಕ್ ಬರೆದಿರೋವಂಥ ಎಲ್ಲ ಪೆನ್ಸಿಲ್ಸ್ನ ಇಲ್ಲಿಟ್ಟಿದ್ದೀನಿ ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಅಂತ. ಎಲ್ಲ ಚಿಕ್ಕ ಚಿಕ್ಕ ಪೆನ್ಸಿಲ್ ಆಗಿರುತ್ತಲ್ಲ ಅವೆಲ್ಲ ಇದರಲ್ಲಿದೆ. ಈ ಬಾಕ್ಸ್ನಲ್ಲಿ ಇದಿದೆ. ಆ್ಯಂಡ್ ನೆಕ್ಸ್ಟ್ ಬಾಕ್ಸ್ನಲ್ಲಿ ಜಸ್ಟ್ ಏನೋ ಒಂದು ಚಿಕ್ಕ ಪುಟ್ಟ ಫ್ಯಾಬ್ರಿಕ್ಕು ಎಲ್ಲಾದರೂ ಯೂಸ್ ಆಗ್ಬೋದೇನೋ ಈ ದಾರಗಳು ಅಂತ ಅಂದ್ಬಿಟ್ಟು ಅದನ್ನು ನಾನು ಇದ್ರೊಳಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಬಾಕ್ಸ್ನಲ್ಲಿ ಆ್ಯಕ್ಚುಲಿ ನೀವು ಲಾಸ್ಟ್ 2-3 ವ್ಲಾಗ್ಸ್ ಬ್ಯಾಕ್ ನಾಯಿಗಳು ನೋಡಿದ್ರಲ್ಲ, 3 ನಾಯಿ. ಆ ನಾಯಿಗಳಿಗೆ ಟಾಯ್ ಮಾಡೋಣ ಅಂದ್ಕೊಂಡಿದ್ದೀನಿ ವಿತ್ ಟೆನ್ನಿಸ್ ಬಾಲ್ ಮತ್ತು ಹಳೆ ಬಟ್ಟೆ ಯೂಸ್ ಮಾಡಿ. ಅದಕ್ಕೆ ಅಂತ ಇದನ್ನು ಇಟ್ಟಿದ್ದೀನಿ. ಅದು ಮಾಡಿದಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಎಲ್ಲ ಸಪ್ಲೈಸ್ ಇದೆ, ಏನೇನೋ ಫನ್ನಲ್ಲಿದೆ, ಇವೆಲ್ಲ ಇದೆ ಸಪ್ಲೈಸ್. ಇವೆಲ್ಲ ಜರ್ಮನ್ ಸಿಲ್ವರಿಂದು ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಈ ಬಾಕ್ಸ್ನಲ್ಲಿ ಇದಿತ್ತು. ಸೊ ವಾಪಸ್ಸೆಲ್ಲ ಅದರಲ್ಲೇ ಇಟ್ಬಿಡ್ತೀನಿ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಅಮೆಝಾನಲ್ಲಿ ಈಗಲೂ ಇರುತ್ತೆ ಅನಿಸುತ್ತೆ ಆಬ್ವಿಯಸ್ಲಿ. ಇದೇನು ತುಂಬ ಹಳೇದಂತ ಅಲ್ಲ ಬಾಕ್ಸ್. ಮೇ ಬಿ 1 ಇಯರ್ ಬ್ಯಾಕ್ ಏನಕ್ಕೂ ತೊಗೊಂಡಿದ್ದೆ, ಬಟ್ ಯೂಸ್ ಮಾಡಿರಲಿಲ್ಲ. ಲಿಂಕ್ ಏನಾದ್ರು ಸಿಕ್ತು ಅಂತಾನೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಆ್ಯಂಡ್ ಈ ಕಡೆ ಬಂದರೆ ಓಕೆ, ಇದು ಟೈ ಡೈ ಹೇಳಿದ್ರಲ್ಲ, ನಾನು ಟೈ ಡೈ ಡೆಫಿನೆಟ್ಲಿ ಮಾಡೋಣಂತೆ ಎಲ್ಲರಿಗೂ ತೋರಿಸ್ತೀನಿ ಹೇಗೆ ಮಾಡೋದು ಅಥವಾ ಯಾವ್ಯಾವ ವೇನಲ್ಲಿ ಯೂಸ್ ಮಾಡ್ಬೋದು ಟೈ ಡೈನ ಅಂತ. ಆ್ಯಂಡ್ ಈ ಸಪ್ಲೈಸ್ ಎಲ್ಲನೂ ನನ್ನ ಸ್ಕೂಲಿಂದನೂ ಸಹ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿರೋ ಅಂಥ ಸಪ್ಲೈಸ್ ಇದು. ಈ ಥರ ಬೀಡ್ಸ್ ಇರ್ಬೋದು, ಏನೇನೋ ಇದೆ. ಏನೇನಿದೆ ಮೊನ್ನೆ ನಾನು ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ, ಮೈ ಗಾಡ್ ಇದೆಲ್ಲ ಎಷ್ಟು ಹಳೇದು ಎಲ್ಲ ಇದೆ. ಆ್ಯಕ್ಚುಲಿ ಇದು ನಾನು US-ಗೆಲ್ಲ ತೊಗೊಂಡು ಹೋಗಿರಲಿಲ್ಲ. ಸೊ ಒಂದು ಬಾಕ್ಸ್ನಲ್ಲಿ ಎಲ್ಲ ಇಟ್ಟಿದ್ದೆ. ಈ ಥರ ಸೀಕ್ವೆನ್ಸ್ ವರ್ಕ್, ತುಂಬ ಪಾಟ್ಸ್ ಎಲ್ಲ ನಾನು ಜಾಸ್ತಿ ಮಾಡ್ತಾಯಿದ್ದೆ ಸ್ಕೂಲ್ ಟೈಮ್ ಕಾಲೇಜ್ ಟೈಮೆಲ್ಲ. ಪಾಟ್ಸಿಗೆಲ್ಲ ಹಚ್ಚೋಕ್ಕೆ ಏನೇನೋ ಹಚ್ಚೋದು, ಏನೇನೋ ಡಿಸೈನ್ಸ್ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ದೆ. ಆ ಥರ ಇದೆಲ್ಲ ಸ್ಯಾರಿ ಕುಚ್ಚು ಮಾಡ್ತಾರಲ್ಲ ಅದಕ್ಕೆ ಯೂಸ್ ಮಾಡ್ತಾ ಇದ್ದಿದ್ದು. ನಮ್ಮಮ್ಮಂಗೆ ತಲೆ ತಿಂತಾ ಇದ್ದೆ ನಾನು. ನಮ್ಮಮ್ಮ ಒಂದು ಸೀರೆ ಕೊಡಮ್ಮ ಅಂದ್ಬಿಟ್ಟು ನಮ್ಮಮ್ಮನ ಸೀರೆಗೆಲ್ಲ ನಾನು ಕುಚ್ಚು ಹಾಕಿದ್ದೆ, ಬೀಡೆಡ್ ಕುಚ್ಚು. ಅವಾಗಿನ್ನೂ ತುಂಬ ಹೊಸದು, ಅಥವಾ ಯಾರೂ ಹಾಕ್ತಾನೂ ಇರಲಿಲ್ಲ ಅನಿಸುತ್ತೆ, ಬಟ್ ನಾನು ಸುಮ್ಮನೆ ಹಾಕ್ತಾಯಿದ್ದೆ. ಈ ಥರ ಎಲ್ಲ ಇದೆ ಸಪ್ಲೈಸ್. ಆ್ಯಂಡ್ ದೆನ್ ಇದೂ ಪಾಟ್ಸಿಗೆ ಅಥವಾ ತೋರಣ ಥರ ಏನಾರು ಮಾಡೋಕ್ಕೆ, ಇನ್ನೇನೋ ಹಚ್ಚೋಕ್ಕೆ ಅವೆಲ್ಲ ಇಟ್ಕೊಂಡಿದ್ದೆ ನಾನು. ಆ್ಯಂಡ್ ದೆನ್ ಒನ್ ಮೋರ್ ಹಾಬಿ, ಹೊಸದಾಗಿ ಬಂದಿರೋರ್ಗೆ ಗೊತ್ತಿಲ್ಲದಿದ್ದರೆ ನನಗೆ ಇನ್ನೂ ಒಂದು ಹಾಬಿ ಇದೆ. ಆ ಹಾಬಿ ಏನು ಅಂತ ಅಂದರೆ ಮಿನಿಯೇಚರ್ ಕಲೆಕ್ಟ್ ಮಾಡೋದು. ಸೊ ಇದು ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬರುತ್ತೆ, ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದು ಒಣಗಕ್ಕೆ ಬಿಟ್ಟಿದ್ದೀನಿ, ಪೇಂಟ್ ಆಗಿದೆ. ಓಕೆ, ರೈನೋಸರಸ್ ಸಿಗಾಕೊಂಡ್ಬಿಟ್ಟಿದೆ. ಓಕೆ, ಸೊ ಇದು ಮಿನಿಯೇಚರ್ ಕಲೆಕ್ಟ್ ಮಾಡೋ ಹಾಬಿ ಇದೆ. ನೋಡ್ತಾ ಇರ್ಬೋದು ಇಷ್ಟು ಚಿಕ್ಕ ಪೆನ್ಸಿಲ್ ಇದೆ, ಆ್ಯಂಡ್ ಟೀ ಮಾಡೋದಿದೆ, ಕಾರ್ಡ್ಸ್ ಇದೆ, ಇಷ್ಟು ಪುಟ್ಟು ಕಾರ್ಡ್ಸ್ ಇದೆ ನೋಡಿ ಇಲ್ಲಿ. ಸ್ಕೂಟರ್, ಸ್ಪೂನ್, ಇದೆಲ್ಲ ನನಗೆ ತುಂಬ ಇಷ್ಟ ಕಲೆಕ್ಟ್ ಮಾಡೋದಕ್ಕೆ. ಮಿನಿಯೇಚರ್ಸ್ ಯಾವಾಗ ಸಿಗುತ್ತಲ್ಲ ಆವಾಗ ತಗೊಳ್ತಾ ಇರ್ತೀನಿ. ಫೋನು, ಕೇಕ್, ಚಿಕ್ಕ ಪ್ಲೇಟ್ ಇದೆ, ಹ್ಯಾಮರ್ ಇದೆಲ್ಲ ಇದೆ. ಟೈಗರ್ ಇರ್ಬೋದು, ಕಟಿಂಗ್ ಪ್ಲೇಯರ್ ಎಲ್ಲ ಇದೆ. ಸೊ ಇದು ಒಂದು ಹಾಬಿ ನಂದು. ಎಲ್ಲರೂ ಹೋದರೆ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ತುಂಬ ಇಷ್ಟ. ನೆಕ್ಸ್ಟ್ ಆ್ಯಂಡ್ ದೆನ್ ಈ ಮಾರ್ಬಲ್ ಪೀಸಸ್ ಇದೆ ನನ್ನ ಹತ್ರ.
ಇದು ಆ್ಯಕ್ಚುಲಿ ಮಾಡ್ತಾ ಇರೋದು ರೇಸಿನ್ ವರ್ಕ್ ಅಂತ ಅಂದ್ಬಿಟ್ಟು ಮಾರ್ಬಲ್ ಪೀಸಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಬ್ಲ್ಯಾಕ್ ಪೋರಿಂಗ್ ಮೆಥಡ್ ಯೂಸ್ ಮಾಡಿ ಗ್ಲಿಟರ್ಸ್ ಎಲ್ಲ ಯೂಸ್ ಮಾಡಿ ಮಾಡ್ತಾ ಇರೋದು ಇದು. ಸೊ ಸ್ಟೇ ಟ್ಯೂನ್, ಅದು ಡೆಫಿನೆಟ್ಲಿ ಒಂದು ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಬಿಕಾಸ್ ತುಂಬ ಪ್ರೊಸೀಜರ್ ಇದೆ. ಅದು ಒಂದು 5-6 ದಿನ ತೊಗೊಳುತ್ತೆ ಮಾಡೋದಕ್ಕೆ, ಯಾಕೆಂದರೆ ಸ್ಟೆಪ್ ಬೈ ಸ್ಟೆಪ್ ಒಂದು ಲೇಯರ್ ಒಣಗಿದ್ಮೇಲೆ ಇನ್ನೊಂದು ಲೇಯರ್ ಹಾಕೋದಿರುತ್ತೆ, ಅದಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ಸಿಂಪಲ್, ಯಾರು ಬೇಕಾದ್ರೂ ಮಾಡ್ಬೋದು. ಆರ್ಟ್ ಆ್ಯಂಡ್ ಕ್ರಾಫ್ಟು ಅವೆಲ್ಲ ಬರಬೇಕು, ಡ್ರಾಯಿಂಗ್ ಬರಬೇಕು ಅಂತ ಏನೂ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು ಆರ್ಟ್ ವರ್ಕ್. ಜಸ್ಟ್ MDF ಬೋರ್ಡು ಮತ್ತು ಸಪ್ಲೈಸ್ ನಾನೆಲ್ಲ ಡೀಟೇಲಾಗಿ ಹೇಳ್ತೀನಿ, ಸೊ ಅವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಷ್ಟಿದೆ ಇಲ್ಲಿ. ಆ್ಯಂಡ್ ದೆನ್ ಈ ಕಡೆ ಬಂದರೆ ಇದು ಆ್ಯಕ್ಚುಲಿ ನನ್ನ ಕಿಚನಿಂದು ಮೂರು ಆ್ಯಕ್ಚುಲಿ 4 ಡೋರ್ಸ್ ರಿಜೆಕ್ಟ್ ಆಗಿತ್ತು ಬಿಕಾಸ್ ಆಫ್ ಫ್ಯೂ ಡ್ಯಾಮೇಜಸ್. ಈ ಥರ ನೋಡಿ, ಇಲ್ಲಿ ನೇಲ್ ಡ್ಯಾಮೇಜ್ ಇದೆ. ಇಲ್ಲಿ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ನನಗೆ ಗೊತ್ತಿಲ್ಲ, ಮೇ ಬಿ ಏನೋ ಸ್ಕ್ರ್ಯಾಚ್ ಥರ, ಏನು ಸ್ಕ್ರ್ಯಾಚ್, ಕರೆಕ್ಟ್, ಈ ಸ್ಕ್ರ್ಯಾಚ್ ಇದೆ ಇಲ್ಲಿ, ನಿಮಗೆ ಅಷ್ಟು ಕಾಣಿಸ್ತಿಲ್ಲ, ಸ್ಕ್ರ್ಯಾಚ್ ಇದೆ, ಅದಕ್ಕೆ ಇದೆಲ್ಲ ರಿಜೆಕ್ಟ್ ಆಗಿತ್ತು. ಈ 3ನ ಹೊಸದಾಗಿ ಬೇರೆದು ಹಾಕಿದ್ದಾರೆ. ಸೊ ಇದರಲ್ಲೂ ಸಹ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ, ಇದನ್ನು ಸಹ ನಾನು ತೋರಿಸ್ತೀನಿ, ಸ್ಟೇ ಟ್ಯೂನ್. ಇದು ಮಾತ್ರ ನನಗೆ ಈ 3ದು ಪ್ರಾಜೆಕ್ಟ್ ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಅದು ತುಂಬ ಕಾಮನ್ನು, ತುಂಬ ಜನ ಮಾಡಿರಬಹುದೇನೋ, ಬಟ್ ಕನ್ನಡದಲ್ಲಿ ಯಾರೂ ತೋರಿಸಿಲ್ಲ. ಸೊ ನಾನು ನಿಮಗೆ ತೋರಿಸ್ತೀನಿ, ನೀವು ಸಹ ಮಾಡ್ಬೋದು. ತುಂಬ ಚೆನ್ನಾಗಿ, ವೆರಿ ಮಾಡ್ರನ್ ಲುಕ್, ತುಂಬ ಚೆನ್ನಾಗಿ ಅನಿಸುತ್ತದು. ಸಾರಿ, ತುಂಬ ಅಂತ ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ಅದೇನೋ ಪ್ರಾಕ್ಟೀಸ್ ಅಷ್ಟೇ. ಆ್ಯಂಡ್ ಈ ಕಡೆ ಸೈಡ್ ಬಂದರೆ ನನ್ನ ಫೇವ್ರೆಟ್ ಪಾರ್ಟ್ ಅಂತ ಅಂದರೆ ಈ ಪೆನ್ಸಿಲ್ಸ್ ಇರ್ಬೋದು, ಅವೆಲ್ಲ ಪೇಂಟ್ಸ್ ನೋಡ್ತಾ ಇರ್ಬೋದು, ಎಲ್ಲ ಪೇಂಟ್ಸ್ ಇದೆ ಇಲ್ಲಿ. ಎಲ್ಲ ಹಿಂಗೆ ಉಲ್ಟಾ ಇಟ್ಟಿರ್ತೀನಿ, ಯಾವ ಕಲರ್ ಸೆಲೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಗ್ಲೂ, ಡಿಫ್ರೆಂಟ್ ಕೈಂಡ್ ಆಫ್ ಗ್ಲೂ, ಮಾಡ್ ಪಾಡ್ಜ್ ಇದೆ. ಆ್ಯಂಡ್ ಇದು ಡಿಫ್ರೆಂಟ್ ಕೈಂಡ್ ಆಫ್ ಪೇಂಟ್ ಬ್ರಷ್ ತೊಳ್ಕೊಳಕ್ಕೆ ಸ್ಟೀಲ್ ಪ್ಲೇಟ್ ಇಟ್ಟಿದ್ದೀನಿ, ಮಾರ್ಬಲ್ ಪ್ಲೇಟ್ ಇದೆ, ಗ್ಲಾಸ್ ಪ್ಲೇಟು, ಐಸ್ ಮೇಕರು ಇದೆ. ವಾಟರ್ ಕಲರಿಗೆ ಯೂಸ್ ಮಾಡ್ತೀನಿ ಇದು ಯೂಶ್ವಲಿ. 2 ಕಪ್ ಇಟ್ಕೊಂಡಿರ್ತೀನಿ ತೊಳೆಯೋಕ್ಕೆ. ಒಂದು ಜಾಸ್ತಿ ಗಲೀಜಾಗಿರೋದು ತೊಳಿತೀನಿ, ಅದಾದಮೇಲೆ ಪ್ಲೇನ್ ವಾಟರಲ್ಲಿ ಮತ್ತೆ ಇನ್ನೊಂದ್ಸಲಿ ಬ್ರಷ್ನ ತೊಳಿತೀನಿ. ಸೊ ಅದಕ್ಕೆ ಅಂತ ಇಟ್ಟಿದ್ದೀನಿ. ಗ್ಲಾಸ್ ಪೇಂಟ್ ಇರ್ಬೋದು, ಎಲ್ಲ ಥರ ಡಿಫ್ರೆಂಟ್ ಪೇಂಟ್ಸ್ ಇದೆ. ಆ್ಯಕ್ಚುಲಿ ಇಲ್ಲಿಗೆ ನನ್ನ ಹತ್ರ ತುಂಬ ಕಡಿಮೆ ಇದೆ ಅಂತ ಹೇಳ್ಬೇಕು. ಇಲ್ಲಿಗೆ ಬಂದಮೇಲೆ ತೊಗೊಂಡಿರೋದು. US ನಲ್ಲಿ ಆ್ಯಕ್ಚುಲಿ ಇದ್ರದ್ದು 6 to 7 ಟೈಮ್ಸ್ ಜಾಸ್ತಿ ಇತ್ತು ನನ್ನ ಹತ್ರ, ಬಿಕಾಸ್ ಮಕ್ಳಿಗೆ ಹೇಳ್ಕೊಡ್ತಾ ಇದ್ನಲ್ಲ, ಅವಾಗ ಜಾಸ್ತಿ ಸಪ್ಲೈಸ್ ಎಷ್ಟಿದ್ರು ಕಡಿಮೆನೆ. ಆ್ಯಂಡ್ ಇದು ಡಾಟ್ ಪೇಂಟಿಂದು. ಆಮೇಲೆ ಇದೊಂದು ಬಾಕ್ಸ್ ಇಟ್ಕೊಂಡಿದ್ದೀನಿ. ನಾನು ಏನಾದರೂ ಪ್ರಾಜೆಕ್ಟ್ ಮಾಡ್ತಿದ್ರೆ ಆ ಪ್ರಾಜೆಕ್ಟಿಗೆ ಯಾವುದೇ ಕಲರ್ಸ್ ಬೇಕಲ್ಲ, ಆ ಕಲರ್ಸ್ ಇದ್ರೊಳಗೆ ಇಟ್ಕೊಂಡು ಸಪ್ರೇಟ್ ಇಟ್ಕೊಂಡ್ಬಿಡ್ತೀನಿ. ಸೊ ನಾನು ಮನೆಯಲ್ಲಿ ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬಿಟ್ಟು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಪೌಚ್ ಒಳಗಡೆ ವೆರಿ ಎಕ್ಸ್ಪೆನ್ಸಿವ್ ಬ್ರಷಸ್, ಸುಮ್ಮನೆ ಹೇಳ್ತಾ ಇದ್ದೀನಿ, ಎಕ್ಸ್ಪೆನ್ಸಿವ್ ಬ್ರಷಸ್ ಏನಲ್ಲ. ನಾನು ಯಾಕೆ ಇದ್ರೊಳಗೆ ಇಟ್ಟಿದ್ದೀನಿ ಅಂದರೆ ಇದು ಬೆಂಡ್ ಆಗಲ್ಲ ಅಂತ ಅಂದ್ಬಿಟ್ಟು. ಇದು ಬಿಕಾಸ್ ಇದೆಲ್ಲ ಒಂದು ಸ್ವಲ್ಪ ಎಲ್ಲ ಕಡೆ ಸಿಗೋದಿಲ್ಲ. ಆ್ಯಂಗುಲರ್ ಬ್ರಷ್ ಇರ್ಬೋದು, ಅಥವಾ ಇದು ತಿನ್ನಾಗಿರುತ್ತೆಲ್ಲ ಔಟ್ಲೈನ್ ಮಾಡೋಕ್ಕೆಲ್ಲ ಬ್ರಷ್ಷು ಎಲ್ಲೋ ಆಚೆ ಇಟ್ಬಿಟ್ರೆ ಬೆಂಡ್ ಆಗಿಬಿಟ್ಟು ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನೀಟಾಗಿರುತ್ತೆ ಅಂತ ಈ ಪೌಚಲ್ಲಿ ಹಾಕಿದ್ದೀನಿ. ಇದನ್ನು ಆ್ಯಕ್ಚುಲಿ ಈ ಬ್ರಷ್ ಹೆಸರು ಏನು ಗೊತ್ತಾ, ಕ್ಯಾಟ್ ಟಂಗ್ ಅಂತ ಹೇಳ್ತಾರೆ ಇದ್ರ ಹೆಸರು. ಫನ್ನಿ ನೇಮ್ ಅಲ್ಲ, ಕ್ಯಾಟ್ ಟಂಗ್ ಅಂತ. ಸೊ ಇದು ಲಾರಿಯಲ್ ಅವರು ಮೆಬಿಲಿಯನ್ PR ಪ್ಯಾಕೇಜ್ ಬಂದಿತ್ತು, ಪೂರಾ ಲೈಕ್ 12 or 18 ಕೈಂಡ್ ಆಫ್ ಲಿಪ್ಸ್ಟಿಕ್ಸು. ಆ ಟೈಮಿಂದು ಪೌಚ್, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹೀಗಿದೆ. ಸೊ ಇವಾಗ ನಾವು ಏನು ಮಾಡೋಣ ಅಂತ ಅಂದರೆ, ನಾನೊಂದು ವಾಲ್ನ ನಾನು ಡೆಕೋರೇಟ್ ಮಾಡ್ತೀನಿ ವಿತ್ ಪೇಂಟ್. ಸೊ ಈ ವಾಲ್ ನೋಡ್ತಾ ಇದ್ದೀರಲ್ಲ, ಒಂದಿಷ್ಟು ಪಾರ್ಟ್ ಈ ಥರ, ಈ ಪಾರ್ಟ್ನ ನಾನು ಡೆಕೋರೇಟ್ ಮಾಡ್ತಾ ಇದ್ದೀನಿ, ಇವಾಗ ಪೇಂಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ತೊಗೊಂಡಿರೋವಂಥ ಕಲರ್ ಬಂದುಬಿಟ್ಟು, ಓಕೆ, ಈ ಕಲರ್ ಬಂದುಬಿಟ್ಟು ಟೀಲ್ ಅಂತ ಅಂದ್ಬಿಟ್ಟು ಅಕ್ರಿಲಿಕ್ ಬೇಸ್ ಕಲರ್ ಇದು. ಸೊ ಶುರು ಮಾಡೋಣಂತೆ ಇವಾಗ. ತುಂಬಾ ಸಿಂಪಲ್ ಟೆಕ್ನಿಕ್. ಒಂದ್ಸಲಿ ಹಿಂಗೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಮತ್ತೆ ಲಿಫ್ಟ್ ಮಾಡಿ ಸ್ವಲ್ಪ ಹಿಂಗೆ ಶಾರ್ಪ್ ಸೈಡ್ ಎಡ್ಜಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡೋದಷ್ಟೆ, ಈ ಥರ.
ಸೊ ಈ ಕಡೆ ಸೈಡ್ದು ಅಷ್ಟೇ ಬೇಕು ಅಂದರೆ ಒಂದು ಸ್ವಲ್ಪ ಹಿಂಗೆ ಬೆಂಡ್ ಥರನೂ ಮಾಡಿ ಈ ಥರನೂ ಮಾಡ್ಬೋದು. ಸೊ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣುತ್ತೆ ಅನ್ನೋದು ನಿಮಗೆ ಶೇರ್ ಮಾಡ್ತೀನಿ. ಸೊ ಫೈನಲಿ ಆಗಿದೆ. ಪೇಂಟ್ ಈ ಥರ ಕಾಣಿಸ್ತಾ ಇದೆ ನೋಡಿ. ಇನ್ನು ಇದನ್ನು ಇಂಪ್ರೂವೈಸ್ ಮಾಡ್ಬೋದು. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಅದರಲ್ಲಿ ಒಂದೊಂದು ಎಲೆದು ಸ್ಟ್ರೋಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ವೈಟಲ್ಲಿ ಇಲ್ಲಾಂದರೆ ಬ್ಲ್ಯಾಕಲ್ಲಿ ಅದು ಒಣಗಬೇಕು. ಸೊ ಅದು ನೆಕ್ಸ್ಟ್ ಲೆವೆಲ್. ಸದ್ಯಕ್ಕೆ ಇಲ್ಲಿವರೆಗೆ ಹೀಗೆ ಬಿಡ್ತೀನಿ. ಮೇ ಬಿ ನಾಳೆ ಎಲ್ಲ ನಾಡಿದ್ದು ಅದು ಇನ್ನು ಕಂಟಿನ್ಯೂ ಮಾಡ್ತೀನಲ್ಲ ಅದನ್ನು ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ಐ ಹೋಪ್ ಎಲ್ಲರಿಗೂ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇದು ಡಿಸೈನ್. ಸೊ ಹೇಗೆ ಅನ್ನಿಸ್ತು ಇವತ್ತಿನ ವ್ಲಾಗ್? ಐ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಿಂಪಲ್ ಆಗಿರೋವಂಥ ಡಿಸೈನ್ ತೋರಿಸ್ತೀನಿ. ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಇನ್ನೂ ಬೇರೆ ಬೇರೆ ಆರ್ಟ್ ವರ್ಕ್ ಎಲ್ಲ ನಾನು ಶೇರ್ ಮಾಡ್ತೀನಿ. ಹಾಗೆ ಮಂಡೇ ಬ್ಲಾಗ್ನ ತಪ್ಪದೆ ನೋಡಿ, ಬಿಕಾಸ್ ಕಿಚನ್ ಟಿಪ್ಸ್ ಬರ್ತಾ ಇದೆ. ಕುಕ್ಕಿಂಗ್ ಟೈಮ್ನಲ್ಲಿ ಎಷ್ಟು ಜಲ್ದಿ ಕುಕ್ಕಿಂಗ್ ಮಾಡ್ಬೋದು ಹಾಗೆ ಟೇಸ್ಟಿಯಾಗಿ ಮಾಡ್ಬೋದು ಅನ್ನೋ ಟಿಪ್ಸ್ ಬರ್ತಾ ಇದೆ. ಸೊ ತಪ್ಪದೆ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಬೇರೆ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.